ಬೇಲೂರು ಪಟ್ಟಣದ ಶಿವಕುಮಾರ ಸ್ವಾಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ವಸತಿ ಶಾಲೆಗಳ ಶಿಕ್ಷಕರ ದಿನಾಚರಣೆಯನ್ನು ಶಾಸಕ ಎಚ್.ಕೆ. ಸುರೇಶ್ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ವಸತಿ ಶಾಲಾ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ. ತಮ್ಮ ಕುಟುಂಬವನ್ನು ಬಿಟ್ಟು ವಸತಿ ಶಾಲೆಯಲ್ಲಿ ವಾಸವಿದ್ದು ಮಕ್ಕಳಿಗೆ ಶಿಕ್ಷಣ ನೀಡುವುದು ಸುಲಭದ ಮಾತಲ್ಲ. ವಸತಿ ರಹಿತ ಶಿಕ್ಷಕರು ತಮ್ಮ ಕರ್ತವ್ಯ ಮುಗಿದ ನಂತರ ತಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ಅವರ ಮುಂದಿನ ಕಾರ್ಯಚಟುವಟಿಕೆ ಇರೋದ್ರಿಂದ ಪೋಷಕರ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಜವಾಬ್ದಾರಿ ಹೆಚ್ಚಿರುತ್ತೆ. ಶಾಲಾ ಶಿಕ್ಷಕರು ತಮ್ಮವರನ್ನ ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಇರುವುದನ್ನು ಶ್ಲಾಘಿಸಿದ್ರು. ನನ್ನ ಅಧಿಕಾರ ಅವಧಿಯಲ್ಲಿ ಶಿಕ್ಷಕರಿಗೆ ಹೆಚ್ಚು ಒತ್ತು ನೀಡುತ್ತಿರುವುದು ಅಲ್ಲದೆ ಅವರಿಗೆ ಗೌರವ ನೀಡುವುದು ಎಲ್ಲರ ಕರ್ತವ್ಯವಾಗಿದೆ. ಶಿಕ್ಷಕರಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲ ಹಾಗೂ ವಸತಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಶಿಸ್ತಿಗೆ ಹೆಚ್ಚು ಗಮನ ಹರಿಸುವುದಲ್ಲದೆ ಉತ್ತಮ ಪ್ರಜೆಯಾಗಲು ಮುಂದಾಗಬೇಕು ಅಂತ ಹೇಳಿದರು. ಕಸಾಪ ಪ್ರಧಾನ ಕಾರ್ಯದರ್ಶಿ ಬೊಮ್ಮೇಗೌಡ ಮಾತನಾಡಿ, ಪೋಷಕರಿಗಿಂತ ಒಬ್ಬ ವಿದ್ಯಾರ್ಥಿಯನ್ನ ತಿದ್ದುವ ಮೂಲಕ ದೇಶದ ಸತ್ಪ್ರಜೆ ಮಾಡುವುದು ಶಿಕ್ಷಕರ ಪಾತ್ರ ಬಹುದೊಡ್ಡದು. ಇಂಥ ಸಂದರ್ಭದಲ್ಲಿ ವಸತಿ ಶಾಲೆಯ ಶಿಕ್ಷಕರ ಪಾತ್ರ ಎಲ್ಲರಿಗಿಂತ ಮೆಚ್ಚುವಂತಾಗಿದೆ. ಪೋಷಕರ ಪಾತ್ರವನ್ನು ವಸತಿ ಶಾಲೆಗಳಲ್ಲಿ ನಿರ್ವಹಿಸುವ ಕೆಲಸಗಳು ಕಷ್ಟಕರವಾಗಿದ್ದು ಅದನ್ನು ನಿಭಾಯಿಸುವ ಅವರ ಕಾರ್ಯ ಮೆಚ್ಚುವಂಥದ್ದು ಅಂತ ತಿಳಿಸಿದರು. ಈ ವೇಳೆ ಉತ್ತಮ ಶಿಕ್ಷಕರನ್ನ ಅಭಿನಂದಿಸಲಾಯಿತು. ರೈತರ ಕಂಡ್ರೆ ಪ್ರೀತಿಸಲ್ಲ. ಯಾಕೆ ಅಂದರೆ ಶಿಕ್ಷಕರು ಮಕ್ಕಳ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಮಕ್ಕಳುಗಳನ್ನ ಕೆಡಿಸ್ತಕ್ಕಂಥ ಮತ್ತು ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಯಾರಿಗಾಗಿದೆ ಅಂದರೆ ಅದು ಶಿಕ್ಷಕರು. ಆದರೆ ಶಿಕ್ಷಕರ ಒಂದು ದೂರದೃಷ್ಟಿ ಮಕ್ಕಳುಗಳನ್ನು ಈ ದೇಶದ ಸತ್ಪ್ರಜೆಗಳಾಗಿ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ಕೆಲಸ ಸಹ ಇರೋದಿಲ್ಲ, ಯಾವುದೇ ಶಿಕ್ಷಕರಿಗೂ ಸಹ. ಇದು ನನಗೆ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಅವ್ರ ಬಗ್ಗೆ ಅತಿಯಾದ ಪ್ರೀತಿ ವಿಶ್ವಾಸ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದನ್ನು ಭಾವಿಸ್ತಾ ಇವತ್ತು ಹಾಸನ ಜಿಲ್ಲೆಯ ಒಂದು ಏನು ವಸತಿ ಶಿಕ್ಷಕರ ಒಂದು ಸಮಾವೇಶವನ್ನು ತಾವು ಮಾಡ್ತಾ ಇದ್ದೀರಾ, ಬಹುಶಃ ಶಿಕ್ಷಕರಿಗೂ ವಸತಿ ಶಿಕ್ಷಕರಿಗೂ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಶಿಕ್ಷಕರು ಬೆಳಗ್ಗೆ 9:30 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಮನೆಯನ್ನು ಸೇರ್ತಾರೆ. ಆದರೆ ವಸತಿ ಶಿಕ್ಷಕರಿದ್ದಾರಲ್ಲ ಅವರಿಗೆ ಬಹುಶಃ 24/7 ಅದು ಸಹೋದರರಿರ್ಬೋದು ಸಹೋದರಿಯರಿರ್ಬೋದು ತಮ್ಮ ಸಂಪೂರ್ಣ ಜೀವನವನ್ನು ಮುಂದಿನ ಪೀಳಿಗೆಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರ. ಹಾಗಾಗಿ ವಸತಿ ಶಿಕ್ಷಕರ ಸೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗುತ್ತೆ. ಇವತ್ತು ಮುರಾರ್ಜಿ ಶಾಲೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನನಗೆ ಗೊತ್ತಿದ್ದಂಗೆ ತಾವು ಸಂಪೂರ್ಣ ಸಮಯವನ್ನು ಕೊಟ್ಟು ಏನು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅತಿ ಹೆಚ್ಚು ಅಂಕವನ್ನು ಕೊಡಿಸ್ತಕ್ಕಂಥ ಸಾಮರ್ಥ್ಯ ಉಳ್ಳಂಥ ಶಿಕ್ಷಕರು ಯಾರು ಅಂದರೆ ಅದು ವಸತಿ ಶಿಕ್ಷಕರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ. ಯಾಕೆಂದರೆ ನಗರ ಪ್ರದೇಶದಲ್ಲಾದರೆ ಒಂದಿಷ್ಟು ತಂದೆ ತಾಯಿಯಂದರು ವಿದ್ಯಾವಂತರಾಗಿರ್ತಾರೆ, ಮಕ್ಕಳುಗಳು ಸಹ ಒಂದಿಷ್ಟು ವಿದ್ಯಾವಂತರಾಗಿರ್ತಾರೆ. ಅವರನ್ನ 100ಕ್ಕೆ 100 ತರ್ತಕ್ಕಂಥದ್ದು ಹಿರಿಮೆ ಅಲ್ಲ. ಆದರೆ 0ರಿಂದ 100ಕ್ಕೆ 100 ತರ್ತಿರಲ್ಲ ಅದು ತಮ್ಮೆಲ್ಲರ ಸಾಧನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅಂತ ಒಂದು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ವಸತಿ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥ ಶಿಕ್ಷಕರು ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಸಹ ಅತ್ಯುನ್ನತ ಮಟ್ಟಕ್ಕೆ, ಯಾಕೆಂದ್ರೆ ಶಿಸ್ತನ್ನ ಬೆಳಗ್ಗೆ ಪ್ರಾರಂಭವನ್ನು ತಾವು ಮಾಡ್ತಾರೆ. ಗಿಡವಾಗಿ ಪಕ್ಕದ್ದು ಮರವಾಗಿ ಬಂದಿದ್ದ ಅಂತಾರೆ. ಗಿಡವಾಗಿ ಪಕ್ಕದ್ದು ಮರವಾಗಿ ಪಕ್ಕದ್ದು ಸಾಧ್ಯನೇ ಇಲ್ಲ. ಮಕ್ಕಳುಗಳು ಅವರು ಒಂದು ವಯಸ್ಸಿಗೆ ಬರ್ತಕ್ಕಂಥ ಇದಕ್ಕೆ ಅದು ಅಪ್ ಟು PU ಅವರು ಗಿಡನೇ. ಆ ಗಿಡವನ್ನು ನಾವು ಯಾವ ರೀತಿ ಬಗ್ಗಿಸ್ತೀವಿ, ನೇರ ತಗೊಂಡೋಗ್ಬೇಕು, ಅಂಕು ಡಂಕು ಮಾಡಬೇಕು, ಅದನ್ನು ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಅಂದರೆ ಅದು ಶಿಕ್ಷಕರಿಗೆ. ಹಾಗಾಗಿ ತಮ್ಮ ಸೇವೆ ಅಪೂರ್ವವಾಗಿರ್ತಕ್ಕಂಥದ್ದು. ಅಂಥ ಸೇವೆಯನ್ನು ಮಾಡ್ತಾ ಇದ್ರ ನನಗೆ ಬಹುಶಃ ನಮ್ಮ ರಾಜೇಶ್ ಎಲ್ಲ ಬಂದಾಗ ವಸತಿ ಶಿಕ್ಷಕರ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮತ್ತೆ ಶಿಕ್ಷಣ ದಿನಾಚರಣೆಯನ್ನು ಮಾಡಬೇಕು ಬೇಲೂರಲ್ಲಿ ಅಂದ ತಕ್ಷಣ ನನಗೆ ಏನೂ ಅದರ ಬಗ್ಗೆ ಗೊತ್ತಾಗಲಿಲ್ಲ. ಒಂದೇ ಒಂದು ಕ್ಷಣದಲ್ಲಿ ನಾನು ಖಂಡಿತವಾಗಲೂ ಅವರ ಸೇವೆ ಅಪಾರವಾಗಿರ್ತಕ್ಕಂಥದ್ದು
ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.